ಮಳೆಗಾಲದ ಎಫೆಕ್ಟ್ ಈಗಲೂ ಕೂಡ ಬೆಂಗಳೂರಿಗೆ ವಿಪರೀತವಾಗಿ ತಟ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕಾವೇರಿ ನದಿಯ ಒಡಲು ಬರಿದಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕಾವೇರಿ ನೀರು ಸಿಗ್ತಾ ಇಲ್ಲ. ಬೋರ್ವೆಲ್ ಕೊರೆದ್ರೆ ಅಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗಾದ್ರೆ ಬೆಂಗಳೂರಿಗರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜಧಾನಿ ಬೆಂಗಳೂರಿಗೆ ಜಲಾಘಾತ. ನೀರಿಲ್ಲ, ಜನರ ಪರದಾಟ. ಮನೆ ಖಾಲಿ ಮಾಡ್ತಿರುವ ಬಾಡಿಗೆದಾರರು. ಬೇಸಿಗೆಗೂ ಮುನ್ನವೇ ಬೆಂಗಳೂರಿಗರಿಗೆ ಜಲಕಂಟಕ ಎದುರಾಗಿದೆ. ರಾಜಧಾನಿಯ ಗಲ್ಲಿಗಳಲ್ಲಿ ಕಾವೇರಿ ನೀರಿನ ಅಭಾವ ತಾಂಡವ ಆಡ್ತಾ ಇದೆ. ನೀರ್ ಕೊಡಿ ಸ್ವಾಮಿ, ನೀರ್ ಕೊಡಿ. ಜನ ನೀರಿಗಾಗಿ ಬೀದಿಗೆ ಬಂದು ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾಗಡಿ ರೋಡ್ನ ಕೆಪಿ ಅಗ್ರಹಾರದಲ್ಲಂತೂ ಮನೆಗಳು ಖಾಲಿಯಾಗಿದ್ದು ಮನೆಗಳ ಮುಂದೆ ಟೂಲೆಟ್ ಬೋರ್ಡ್ ಹಾಕಲಾಗಿದೆ. ಬೇಸಿಗೆಗಿಂತ ಮುಂಚೆನೇ ಬೆಂಗಳೂರಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ನೀರಿಲ್ಲದೆ ಬೆಂಗಳೂರಲ್ಲಿ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಬಾಡಿಗೆದಾರರು ಬಂದಿದ್ದಾರೆ. ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ನಾನು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂಥ ಕೆಪಿ ಅಗ್ರಹಾರದಲ್ಲಿದ್ದೀನಿ. ನೀವು ನೋಡ್ಬೋದು ದೃಶ್ಯಗಳಲ್ಲಿ ರಸ್ತೆಯಲ್ಲಿ ಸಾಕಷ್ಟು ಮನೆಗಳ ಮುಂಭಾಗದಲ್ಲಿ ಈ ರೀತಿ ಟೂಲೆಟ್ ಬೋರ್ಡ್ಗಳು ಕಾಣಿಸ್ತಿದೆ. ಮನೆ ಖಾಲಿ ಇದೆ ಬಾಡಿಗೆಗೆ ಅಂತ ಬೋರ್ಡ್ಗಳು ಕಾಣಿಸ್ತಿರುವಂಥದ್ದು. ಅಂದರೆ ಸಾಕಷ್ಟು ಜನ ಕಳೆದ ಒಂದೂವರೆ ತಿಂಗಳು 2 ತಿಂಗಳಿಂದ ನೀರು ಸರಿಯಾಗಿ ಬರದೇ ಇರೋ ಕಾರಣಕ್ಕೆ ಮನೆಗಳ ಮುಂದೆ ಮನೇಲಿ ಬಾಡಿಗೆದಾರರು ಏನಿದ್ರು ನೀರು ಸರಿಯಾಗಿ ಬರ್ತಿಲ್ಲ, ನೀರು ಚೆನ್ನಾಗಿರೋ ಜಾಗಕ್ಕೆ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಇಲ್ಲೂ ನೋಡ್ತಿದ್ದೀರಾ ಮನೆ ಖಾಲಿ ಇದೆ ಅಂತ ಒಂದು ಬೋರ್ಡ್ ಕಾಣಿಸ್ತಿದೆ. ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗುವಂಥವ್ರು ಕೊಡ್ತಿರೋ ರೀಸನು ನೀವು ಸರಿಯಾದ ರೀತಿಯಲ್ಲಿ ನೀರು ವ್ಯವಸ್ಥೆ ಮಾಡ್ತಿಲ್ಲ, ಅದಕ್ಕಾಗಿ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗ್ತಿದ್ವಿ. ಇದೇ ರೋಡಲ್ಲಿ ಸಾಕಷ್ಟು ಮನೆಗಳ ಮುಂಭಾಗದಲ್ಲಿ ಈ ರೀತಿ ಬೋರ್ಡ್ಗಳು ಕಾಣಿಸ್ತಿರುವಂಥದ್ದು. ಇನ್ನು ಯಲಹಂಕದ ಚೌಡೇಶ್ವರಿ ನಗರದಲ್ಲೂ ಇದೇ ದೃಶ್ಯಗಳು ಕಂಡು ಬಂದ್ವು. 10 ರಿಂದ 15 ದಿನಕ್ಕೊಮ್ಮೆ ಬೋರ್ವೆಲ್ ನೀರು ಬರ್ತಾ ಇದ್ದು ಅದು 150 ಮನೆಗಳಿಗೆ ಸಪ್ಲೈ ಆಗ್ತಾ ಇದೆ. ಅಯ್ಯೋ, ನೀರಿಲ್ದೆ ಹೇಗೆ ಬದುಕೋದಪ್ಪ ಅಂತ ಜನ ಬಾಯಿ ಬಡ್ಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಸಿಗೆ ಬಂದಿರೋದ್ರಿಂದ ತುಂಬ ನೀರಿನ ಅಭಾವ ಜಾಸ್ತಿ ಇದೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರು ಅದು ಇದು ಬಿಟ್ಟಿ ಭಾಗ್ಯ ಅಂತಾರೆ. ದಯವಿಟ್ಟು ನೀರಿನ ಭಾಗ್ಯ ಕೊಡಬೇಕಾಗಿದೆ. ಮತ್ತು 150 ಮನೆಗೆ ಒಂದೇ ಬೋರ್ವೆಲ್ ಅಂದಾಗ ತಾವು ದಯವಿಟ್ಟು ಆಲೋಚನೆ ಮಾಡಬೇಕಾಗಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು. ನಮ್ಗೆ ಇನ್ನೂ ಒಂದು 2-3 ಬೋರ್ವೆಲ್ ಬೇಕು. ಆಮೇಲೆ ಏನು ಮಾಡ್ತಾರೆ, ಎಲ್ಲಿ ನೀರು ಬರೋದಿಲ್ವೋ ಆ ಜಾಗದಲ್ಲಿ ಇವರು ಬೋರ್ವೆಲ್ ಹಾಕ್ಬಿಟ್ಟು ಡಮ್ಮಿ ಮಾಡ್ತಾ ಇದ್ದಾರೆ. ಸುಮಾರು ಬೋರ್ವೆಲ್ಗಳು ಡಮ್ಮಿಗಳು ಕೂಡ ಇದ್ದಾವೆ. ಸಾಯಂಕಾಲ 7 ಗಂಟೆ ಆಗುತ್ತೆ ಡೈಲಿ. ಇರೋದು ಭಾನುವಾರ ಒಂದು ದಿವಸ ಮನೆಯಲ್ಲೇ ನೀರಿಲ್ಲ ಅಂದರೆ ನಾವು ಅವತ್ತು ಒಂದೇ ದಿವಸ ಕೆಲಸ ಎಲ್ಲ ಮಾಡ್ಕೊಂಡೋಕ್ಕಾಗಲ್ಲ. ನೀರು ತುಂಬ ಆಸೆ ನಾವು ನೋಡೇ ಇಲ್ಲ ಮೇಡಮ್. ಕಾವೇರಿ ನೀರೇ ನಮ್ಮ ಏರಿಯಾಗೆ ಬರೋದು ಇಲ್ಲ, ನೋಡೇ ಇಲ್ಲ. ಇನ್ನು RR ನಗರದಲ್ಲೂ ಜಲಜೀವನಕ್ಕಾಗಿ ಜನ ಪರದಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳು ನೀರಿಗಾಗಿ ಬೆಳಗ್ಗೆಯೇ ಖಾಲಿ ಕೊಡ ಹಿಡ್ಕೊಂಡು ರೋಡಿಗಿಳಿಯುವಂತಾಗಿದೆ. ಕುಡಿಯೋದಕ್ಕೆ ಮಾತ್ರ ಅಲ್ಲ, ಗೃಹ ಬಳಕೆಗೂ ಕೂಡ ನೀರು ಸಿಗ್ತಾ ಇಲ್ಲ. ಸದ್ಯ ರಾಜ್ಕುಮಾರ್ ರಸ್ತೆಯಲ್ಲಿದ್ದೇನೆ. ಇದು ರಾಜಾಜಿನಗರ ಕ್ಷೇತ್ರ. ಇಲ್ಲಿ ಬೇರೆ ಬೇರೆ ಕಚೇರಿಗಳಿಗೂ ಕೂಡ ನೀರಿನ ಸಮಸ್ಯೆ ಉಂಟಾಗಿತ್ತು. ಇದೀಗ ದೇವಸ್ಥಾನಗಳಿಗೂ ಕೂಡ ನೀರಿನ ಸಮಸ್ಯೆ ಉಂಟಾಗಿದೆ. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನಕ್ಕೂ ಕೂಡ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನೇರವಾಗಿ ಖಾಸಗಿ ಟ್ಯಾಂಕರ್ನ ಮೂಲಕವಾಗಿ ಸಂಪಿಗೆ ನೀರನ್ನು ಬಿಡಲಾಗುತ್ತೆ. ಸೊ ಆ ಮೂಲಕವಾಗಿ ದೇವಸ್ಥಾನದ ಶುದ್ಧಿ ಕಾರ್ಯ ಜೊತೆಗೆ ನೀರಿನ ಬಳಕೆಯನ್ನು ಮಾಡಲಾಗುತ್ತೆ. ಇನ್ನು ಜಿಲ್ಲೆಗಳಲ್ಲೇನೂ ಪರಿಸ್ಥಿತಿ ವಿಭಿನ್ನವಾಗೇನಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೂ ಜಲ ಚಿಂತೆಯಲ್ಲಿ ಮುಳುಗಿದ್ದಾರೆ. ಕಾವೇರಿ ನಿಗಮ ಸ್ಥಾನದಲ್ಲೇ ಕಾವೇರಿ ಬತ್ತಿ ಬೇಸಿಗೆಗೂ ಮುನ್ನ ತ್ರಿವೇಣಿ ಸಂಗಮದ ಒಡಲು ಖಾಲಿಯಾಗಿದೆ. 60 ವರ್ಷಗಳಲ್ಲೇ ನೋಡಿದಷ್ಟು ಪ್ರಮಾಣದಲ್ಲಿ ಕಾವೇರಿ ನದಿ ಬತ್ತಿದೆ. ಇನ್ನು ಚಿಕ್ಕಮಗಳೂರಿನಲ್ಲೂ ನೀರಿಲ್ಲದೆ ಕಾಫಿ ತೋಟಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ರೈತರು ಶತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಹಣ ಕೊಡ್ತೀವಿ ಅಂದ್ರೂ ಸಕಾಲಕ್ಕೆ ಟ್ಯಾಂಕರ್ ನೀರು ಸಿಗದೆ ರೈತ ಕೈಚಲ್ಲಿ ಕೂತ್ಕೊಳ್ಳುವಂತಾಗಿದೆ. ಒಟ್ನಲ್ಲಿ ಜಲಕ್ಷಾಮದ ಭೀಕರತೆ ನಿಧಾನವಾಗಿ ಶುರುವಾಗ್ತಿದೆ. ಈ ಹಿಂದೆ ತಮಿಳುನಾಡಿಗೆ ಕಾವೇರಿ ಬಿಡಬಾರ್ದು ಅಂತ ಕನ್ನಡ ಪರ ಹೋರಾಟಗಾರರು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದಾಗ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತಿದ್ದಂತಹ ಜನರಿಗೆ ಕಾವೇರಿಯ ಕೂಗು ಏನು ಅನ್ನೋದು ಈಗ ಅರ್ಥವಾದ ಕಾಣಿಸ್ತಿದೆ. ಮುಂದಿನ ದಿನಗಳ ಪರಿಸ್ಥಿತಿ ಏನಾಗುತ್ತೋ ಅನ್ನೋ ಭಯದಲ್ಲಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.